ಇನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯ ಆಗರ ಆಗಿದೆ. ರೋಗಿಗಳನ್ನ ಒಳಗೆ ಕರ್ಕೊಂಡು ಹೋಗುವುದಕ್ಕೂ ಸ್ಟ್ರೆಚರ್ಗಳ ವ್ಯವಸ್ಥೆ ಇಲ್ಲ. ಕೈನಲ್ಲಿ ಹೊತ್ಕೊಂಡು ಹೋಗಬೇಕು ರೋಗಿಗಳನ್ನ. ಕನಿಷ್ಠ ಸೌಲಭ್ಯವೂ ಇಲ್ಲದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಬಂದಂಥ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂಲ ಸೌಕರ್ಯ ಇಲ್ಲದೆ ರಸ್ತೆಯಲ್ಲಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ರೋಗಿಗಳಿಗೆ. ಆಂಬ್ಯುಲೆನ್ಸ್ನ ಕೊರತೆ, ಖಾಸಗಿ ಆಂಬ್ಯುಲೆನ್ಸ್ಗಳನ್ನ ವ್ಯವಸ್ಥೆ ಮಾಡಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ. ಸ್ಟ್ರೆಚರ್ಗಳಿಲ್ಲದೆ ಯಾವ ರೀತಿ ರೋಗಿಗಳನ್ನ ಅವರ ಕುಟುಂಬಸ್ಥರೇ ಹೊತ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿಯ ಪ್ರಮುಖ ಆಸ್ಪತ್ರೆ, ಹುಬ್ಬಳ್ಳಿಯ ಜಿಲ್ಲಾಸ್ಪತ್ರೆ ಕಿಮ್ಸ್ನಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಅವ್ಯವಸ್ಥೆ ಇದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಹುಬ್ಬಳ್ಳಿಯ ಕಿಮ್ಸ್ ದೊಡ್ಡ ಇತಿಹಾಸವನ್ನ ಹೊಂದಿರುವಂತಹ ಆಸ್ಪತ್ರೆ, ಜಿಲ್ಲೆಗೆ ಬಹಳ ಪ್ರಮುಖವಾದಂತಹ ಆಸ್ಪತ್ರೆ. ಅಂತಹ ಆಸ್ಪತ್ರೆಯಲ್ಲಿ ಇಂತಹ ಪರಿಸ್ಥಿತಿ ಯಾಕೆ ಹೀಗೆ ಅಂತ ಹೇಳಿ, ಯಾಕೆ ವ್ಯವಸ್ಥೆಗಳು ಸೂಕ್ತವಾಗಿ ಆಗ್ತಾ ಇಲ್ಲ ಕಿಮ್ಸ್ ನಲ್ಲಿ ಅಂತ ಹೇಳಿ? ವಿದ್ಯಾ, ಇದು ಕೇವಲ ಹುಬ್ಬಳ್ಳಿಗೆ ಪ್ರತಿಷ್ಠಿತವಾದಂತಹ ಒಂದು ಆಸ್ಪತ್ರೆ ಅಲ್ಲ. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಈ ಒಂದು ಆಸ್ಪತ್ರೆಗೆ ರೋಗಿಗಳು ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿರುವಂತಹ ಆಸ್ಪತ್ರೆ ಇದು. ಈ ಒಂದು ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಇಲ್ಲ ಅನ್ನೋ ರೀತಿ ಯಾವುದೇ ಒಂದು ಇಲ್ಲ. ಎಲ್ಲಾ ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿ ಇರುತ್ತೆ. ಹೀಗಾಗಿ ಎಲ್ಲಾ ಭಾಗದಿಂದಲೂ ಕೂಡ ಈ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ. ಅತ್ಯಂತ ಕಡು ಬಡವರು, ನಿರ್ಗತಿಕರು ಬರುವಂತಹ ಪ್ರಮುಖ ಆಸ್ಪತ್ರೆ ಇದಾಗಿರುವಂತದ್ದು. ಇಂತಹ ಆಸ್ಪತ್ರೆಯಲ್ಲಿ ಈಗ ಕಂಡು ಬಂದಂತ ದೃಶ್ಯ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸ್ಬೇಕು ಅಂತ ಒಂದು ದೃಶ್ಯಗಳು ಕಂಡು ಬಂದಿರುವಂತದ್ದು. ಸರಿಯಾದ ಸ್ಟ್ರೆಚರ್ಸ್ಗಳು ಕೂಡ ಇಲ್ಲದೆ ಅವರನ್ನ ರೋಗಿಗಳನ್ನ ಕುಟುಂಬಸ್ಥರು ಎತ್ಕೊಂಡು ಹೋಗುವಂತ ಒಂದು ದೃಶ್ಯಗಳು ಈಗಾಗಲೇ ಕಂಡು ಬಂದಿರುವಂತದ್ದು. ಒಂದು ಕಡೆ ಇಂಥ ದೃಶ್ಯಗಳು ಕಂಡು ಬಂದ್ರೆ, ಇನ್ನೊಂದು ಕಡೆ ಸಿಬ್ಬಂದಿಯ ಕೊರತೆ ಕೂಡ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಕಂಡು ಬಂದಿರುವಂತದ್ದು. ವೈದ್ಯಕೀಯ ಆಸ್ಪತ್ರೆ ಅಧೀಕ್ಷಕರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ರ? ಈ ಅವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅವರಿಂದ ಉತ್ತರ ಪಡೆಯುವಂತಹ ಕೆಲಸವನ್ನ ಮಾಡಿದ್ರ ನೀವು? ವಿದ್ಯಾ, ಈ ಬಗ್ಗೆ ನಾವು ಅಧೀಕ್ಷಕರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಯಾಕಿಂತ ಅವ್ಯವಸ್ಥೆ ಅನ್ನೋ ಪ್ರಶ್ನೆಯನ್ನ ಅವ್ರು ಮುಂದಿಟ್ರೆ ಅವರು ಕೂಡ ಹೇಳುವಂತದ್ದು, ಇಲ್ಲ ನಾವು ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ವಿ, 8 ರಿಂದ 10 ಜನ ಸಿಬ್ಬಂದಿಗಳು ಯಾವಾಗ್ಲೂ ಕೂಡ ಆಸ್ಪತ್ರೆಯಲ್ಲಿ ಇರ್ತಾರೆ. ಇಂಥ ಅವ್ಯವಸ್ಥೆ ಯಾಕಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಅಂತದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಕ್ರಮ ಕೂಡ ಕೈಗೊಳ್ತೇನೆ ಅಂತ ಹೇಳಿದ್ರು. ಅದನ್ನು ಹೊರತುಪಡಿಸಿ ಆಂಬ್ಯುಲೆನ್ಸ್ ಕೊರತೆ ಆಗಿರುವಂತದ್ದು ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಕೊರತೆ ಆಗಿರುವಂತದ್ದು, ಈ ರೀತಿಯಾಗಿ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಅವ್ರು ಮುಂದಿಟ್ವಿ. ಆದ್ರೆ ಅವರು ಹಾರಿಕೆ ಉತ್ತರ ಮಾತ್ರ ಇದಕ್ಕೆ ನೀಡ್ತಾ ಇರುವಂತದ್ದು. ಸಿಬ್ಬಂದಿ ಕೊರತೆ ಒಂದ್ ಕಡೆ ಆದ್ರೆ ಸರಿಯಾದ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳದೆ ಇರುವಂತಹ ಒಂದು ಸಮಸ್ಯೆ ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಇತ್ತೀಚೆಗೆ ಭದ್ರತಾ ವೈಫಲ್ಯ ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಆಟೋದ ಹೋಗ್ಬೇಕಾ?